ಇದರಲ್ಲಿ ದೇಶನೇ ಅರಾಜಕತೆ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರೋದೇ ಬಿಜೆಪಿಯವರು. ಸ್ಟೂಡೆಂಟ್ಸ್ಗೆ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲ ಮಾಧ್ಯಮದವರು ನಿಜ ಚಿತ್ರಣವನ್ನ ತೋರಿಸುವಂಥದ್ದು ಒಂದು ಪ್ರಯತ್ನ ಮಾಡಬೇಕು. ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಏನು ನಡೀತಾ ಇದೆ ದೇಶದಲ್ಲಿ ಅನ್ನುವಂಥದ್ದು ಒಂದು ಸಮಾನ ಗೊತ್ತಾಗ್ತಾ ಇದೆ. ನೀಟ್ ಎಕ್ಸಾಮಿನೇಷನ್ ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ನಮ್ಮನೆಯವ್ರು ಯಾರು ನೀಟ್ ಎಕ್ಸಾಮ್ ಬರೀತಾ ಇಲ್ಲ, ಯಾರು ಮೆಡಿಕಲ್ಗೆ ಹೋಗ್ತಾ ಇಲ್ಲ, ಅದಕ್ಕೋಸ್ಕರ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲದೆ ಅನ್ನೋ ರೀತಿಯಲ್ಲಿ ಒತ್ತಿಸುವಂತ ಕೆಲಸ ಜನರು ಇದ್ದಾರೆ. ಮೋದಿ 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 ಅಂತ ಇಡೀ ದೇಶನ ಅರ್ಧ ಹಾಳು ಮಾಡಿದ್ದೆ ನಾವು. ನಿನ್ನೆ ಮಿಡ್ ನೈಟ್ ಅಲ್ಲಿ 3 ಗಂಟೆ ಎಚ್ಚರಿಕೆ ಆಗೋಯ್ತಂತೆ, ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದಷ್ಟು ಮಾಹಿತಿ ಕೊಟ್ಟನ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಆ ಪ್ರಧಾನಮಂತ್ರಿ ಪ್ರೆಸ್ ಮೀಟ್ ಮಾಡಿ ಜನಗಳಿಗೆ, ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು ಅದನ್ನ ಹೇಳುವಂತ ಕೆಲಸವನ್ನ ಮಾಡಲಿಲ್ಲ. ಅವ್ರನ್ನ 3 ಸರಿ ಗೆದ್ದು 3 ಸರಿ ಚೀಫ್ ಪ್ರೈಮ್ ಮಿನಿಸ್ಟರ್ ಮಾಡಿದ್ದೇ ಎಲ್ಲ ವಿದ್ಯಾರ್ಥಿ ಸಮೂಹ, ಯುವ ಸಮೂಹ. 35-40% ಯುವಕರು ಮಾತೆತ್ತಿರಿ ಎಲ್ಲಿ ನೋಡಿದ್ರು ಮೋದಿ ಮೋದಿ ಮೋದಿ. ಈಗ ಮೋದಿ ಹಿಡ್ಕೊಂಡು ಕುದಿತವ್ರೆ, ಗುದಿಸ್ಕೊತಾ ಇದ್ದಾರೆ ಅಷ್ಟೇ. ನಿನ್ನೆ ಇದೇ ಜಾಗದಲ್ಲಿ ಬಿಜೆಪಿಯವರೆಲ್ಲ ಬಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಶಾಲು ಹಾಕೊಂಡು ಸೆಂಟ್ ಹೊಡ್ಕೊಂಡು ಬಂದು ಭಾಷಣ ಮಾಡಿ ಹೋಗಿದ್ದಾರೆ. ಯಾಕೆ ಭಾಷಣ ಮಾಡಿದ್ರು ಬಿಜೆಪಿ ನೆನ್ನೆ ಇಲ್ಲಿ ಬಂದು ಅಂತ ಒಬ್ಬರಿಗೂ ಅರ್ಥ ಆಗ್ತಾ ಇಲ್ಲ. ನೀಟ್ ವಿಚಾರದಲ್ಲಿ ಅನ್ಯಾಯ ಮಾಡಿದ್ರು ಬಿಜೆಪಿಯವರು. ಇಲ್ಲಿ ಹೆಂಗಿದೆ, ಕಳ್ಳರು ಕಳ್ತನ ಮಾಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಹೋಗಿ ಕಳ್ಳ 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 ಅಂತ, ಅವನೇ ಕಳ್ಳ 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 ಅಂತ ಎಲ್ಲ ಊರಲ್ಲೇ ಕೂಗುವಂತ ಕೆಲಸ. ಅಲ್ಲಿ ಶಾಲೆಗಳಿಗೆ, ಕಾಲೇಜುಗಳಿಗೆ ಕಾಂಗ್ರೆಸ್ನವ್ರು ಹೋಗಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂತ ಒಂದು ವ್ಯವಸ್ಥೆ ಮಾಡುವಂಥದ್ದು ಕೊಟ್ಟಾಗ ಅಲ್ಲಿ ಒಳಗಡೆ ನುಗ್ಗಿ ಅಡಚಣೆ ಮಾಡಿ ಯಾರು ಯಾವ ಕಾರಣಕ್ಕೂ ಕಾಲೇಜ್ ಒಳಗಡೆ ಬಂದು ನೀವು ಭಾಷಣ ಮಾಡಬಾರ್ದು. ನಾವು ಹೋಗಿದ್ದು ರಾಜಕೀಯ ಪ್ರಚಾರಕ್ಕೋಸ್ಕರ ಅಲ್ಲ, ನಮ್ಮ ಕಾರ್ಯಕರ್ತರು ಹರೀಶ್ ಗೌಡರು ಹೋಗಿದ್ದು ರಾಜಕೀಯ ಭಾಷಣಕ್ಕಲ್ಲ. ನೀಟ್ ಎಕ್ಸಾಮಿನೇಷನ್ ತಗೊಳ್ಳುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ನೀವು ದುಡ್ಡಿಗೆಡಬೇಡಿ. ಮೆಡಿಕಲ್ ಸಿಗಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಸಿಗುತ್ತೆ, ಇಂಜಿನಿಯರಿಂಗ್ ಸಿಗಲಿಲ್ಲ ಅಂದ್ರೆ BSc ಸಿಗುತ್ತೆ, BSc ಸಿಗಲಿಲ್ಲ ಅಂದ್ರೆ ಇನ್ಯಾವುದೋ ಒಂದು ಕೋರ್ಸ್ ಮಾಡ್ಬೋದು ಅಂತ ಧೈರ್ಯ ತುಂಬುವಂಥದಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದಕ್ಕೆ ಹೊರಟ್ರೆ ಅಲ್ಲಿ ಬಿಜೆಪಿ ಮುಖಂಡರುಗಳೆಲ್ಲ ಬಂದು ದೊಡ್ಡದ ಅಲ್ಲೇ ಒಂದು ದೊಡ್ಡ ಮಟ್ಟದ ನ್ಯೂಸೆನ್ಸ್ ಮಾಡಿ ನಿನ್ನೆ ದಿವಸ ಮಾಧ್ಯಮಗಳಲ್ಲಿ ನಿರಂತರವಾಗಿ 2 ಸರಿ ಮಾಧ್ಯಮಗಳಲ್ಲಿ ಬರೋ ಥರ ಮಾಡಿದ್ರು. ಅಲ್ಲಿ ಬೆಂಗಳೂರಲ್ಲಿ ಇಬ್ಬರು ಏನೂ ಪ್ರಯೋಜನ ಇರುವಂಥ ವ್ಯಕ್ತಿಗಳನ್ನು ಬಿಜೆಪಿಯವರು ವಿರೋಧ ಪಕ್ಷ ನಾಯಕರನ್ನು ಮಾಡಿದ್ದಾರೆ. ಒಬ್ಬರು ಅಶೋಕ ಅಂತ, ಅವ್ರ ಹಿನ್ನೆಲೆ ತಗೊಂಡ್ರೆ ನೀವು ಆ HMT ಹತ್ರ ಒಂದು ಹಿಂದೆ ಶ್ರೀನಿವಾಸ ಟಾಕೀಸ್ ಅಂತ ಇತ್ತು. ಅವರು ಎಷ್ಟನೇ ಕ್ಲಾಸ್ ಹೋದವರೋ ಗೊತ್ತಿಲ್ಲ, ಯಾವ ಸರ್ಟಿಫಿಕೇಟ್ ಇಟ್ಟವರೋ ಗೊತ್ತಿಲ್ಲ. SLC ಪಾಸ್ ಮಾಡಿ ಆದಮೇಲೆ ಈ ಅಶೋಕ ಅನ್ನೋರು ವಿರೋಧ ಪಕ್ಷ ನಾಯಕರು ಮಾಡಿದಾರಲ್ಲ, ಕಳ್ಳೆಕಾಯಿ ಮತ್ತೆ ಟಿಕೆಟ್ನ ಬ್ಲಾಕಲ್ಲಿ ಮಾರ್ತಾ ಇರೋವಂಥ ವ್ಯಕ್ತಿ ಅವ ಅಂತ ಜನಗಳು ಹೇಳ್ತಾವ್ರೆ. ಅವನ್ನ ತಗೊಂಡು ನೀವು ವಿರೋಧ ಪಕ್ಷ ನಾಯಕರು ಮಾಡಿದ್ರೆ ಅವ್ರ ಲೆವೆಲ್ ಹೆಂಗಿರುತ್ತೆ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಇನ್ನೊಬ್ರು ಛಲವಾದಿ ನಾರಾಯಣ ಸ್ವಾಮಿನ ತಗೊಂಬಂದು ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ಮನೆ ಬಾಗಿಲು ಕಾಯ್ಕೊಂಡಿದ್ದಂಥ ವ್ಯಕ್ತಿನ ತಗೊಂಡಾಗ ಅಲ್ಲಿ ವಿರೋಧ ಪಕ್ಷ ನಾಯಕರು ಮಾಡಿಬಿಟ್ರು, ಅಪ್ಪರೋಸಲ್ಲಿ MLC ಮಾಡಿ. ಅವರು ವಿದ್ಯಾಸಂಸ್ಥೆ ನಡೆಸ್ತೀವಿ ಅಂತ ಬೆಂಗಳೂರು BDAಯಿಂದ ಜಮೀನು ತಗೊಂಡು ದಮ್ ಬಿರಿಯಾನಿ ನಡೆಸುವಂಥ ಹೋಟ್ಲು ಕೊಟ್ಟವ್ರೆ. ಅದನ್ನೇ ನಮ್ಮ ಹರಿಪ್ರಸಾದ್ ಅವರು ಮೊನ್ನೆ ಸ್ಪಷ್ಟವಾಗಿ ಹೇಳ್ತಿದ್ರು. ಇವಿಬ್ರು ಏನು ಮಾಡ್ತಾರೆ, ದಿನ ಬೆಳಗ್ಗೆ ಎದ್ರೆ ಪೈಪೋಟಿ ಮೇಲೆ 4 ಪ್ರೆಸ್ ಮೀಟ್ ಮಾಡೋದು, ಸರ್ಕಾರ ಬೈಯೋದು, DK ಶಿವಕುಮಾರ್ ಬೈಯೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನು ಬೈಯೋದು, ಹರಿಪ್ರಸಾದ್ನು ಬೈಯೋದು, ರಾಹುಲ್ ಗಾಂಧಿ ಅವ್ರನ್ನ ಬೈಯೋದು ಬಿಟ್ಟರೆ ಬೇರೆ ಏನು ಕೇಳಬೇಡಿ. ನೀಟ್ ಎಕ್ಸಾಮಿನೇಷನ್ಗೆ ಪರಿಹಾರ ಏನು ಅಂತ ಸ್ಟೂಡೆಂಟ್ಸ್ ಕೇಳ್ತಾ ಇರುವಂಥ ವಿಚಾರದಲ್ಲಿ ಎಲ್ಲರೂ ಮೌನ ವಹಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳುವಂಥ ಸಮಸ್ಯೆ ಏನು ತಗೊಳ್ಳಿ, ಆಮೇಲೆ ತನಿಖೆನಲ್ಲಿ ಏನೂ ಇಲ್ಲ ಅಂದಮೇಲೆ ಮತ್ತೆ ತಿರ್ಗಿ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ ಅಂದರೆ ನರೇಂದ್ರ ಮೋದಿ ಅವ್ರದ್ದು F-15 ಫೈಲ್ ಏನಾದರೂ ಅವ್ರ ಹತ್ರ ಇನ್ನೊಂದೇನೋ ಧರ್ಮೇಂದ್ರ ಫೈಲ್ ಏನಾದರೂ ಉಳ್ಕೊಂಡಿದ್ಯಾ ಅಂತ, ಆ ಥರದ್ದೇನೋ ಸಿಗಾಕೊಂಬಿಟ್ಟವ್ರ ಅಂತ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾವನು ಧರ್ಮೇಂದ್ರ ಪ್ರಧಾನ್ ಅಂತ ಗೊತ್ತಿಲ್ಲ.
ಅದರಿಂದ ಅವನು ಮುಕ್ತಕ್ಕೆ ಎದ್ರಕಂತ ಅವ್ನು ಕರೆದು ಮಾತಾಡ್ಸಕ್ಕೂ ಎದ್ರಕಂತಾರೆ. ಈ ಥರ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅದನ್ನು ನಾವು ಶಾಂತಿಯುತವಾಗಿ ಎಲ್ಲ ಬಿಸಿಲಲ್ಲಿ ಕೂತಿದ್ದೀರಿ, ದಯಮಾಡಿ ನಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆಂದೋಲನ ನಾವು ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿಯವರು ಇವತ್ತು ಕೂಡ ಸ್ಟೂಡೆಂಟ್ ಜೊತೆ ಒಂದು ದೊಡ್ಡ ಸಭೆಯನ್ನು ಮಾಡಿ ಸ್ಟೂಡೆಂಟ್ಸ್ ಕೈಲೇ ಪ್ರೆಸ್ ಮೀಟ್ ಮಾಡಿಸಿದ್ದಾರೆ. ಇವತ್ತು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಸಮಸ್ಯೆಗಳು ಏನು ಅನ್ನೋದು ಭಾಳ ಅದ್ಭುತವಾಗಿ ಯಾವುದೋ ಒಂದು ಹೆಣ್ಣು ಮಗು ಮಾತಾಡ್ತೀವಿ. ಇವತ್ತು ನಾನು ನೋಡಿದೆ ಬರಬೇಕಾದ್ರೆ ಏನು ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಮಾಡ್ತೀವಿ. ಈ ನೀಟ್ ಎಕ್ಸಾಮಿನೇಷನ್ ಒಂದು ದೊಡ್ಡ ದಂಧೆ. ಒಂದು ವರ್ಷಕ್ಕೆ 2.5 ಲಕ್ಷ ಕೋಟಿಯಷ್ಟು ದಂಧೆ ನಡೆಯುವಂಥ ಒಂದು ವ್ಯವಸ್ಥೆ. ಹಿಂದೆಲ್ಲ CET ಆಯಾ ರಾಜ್ಯಗಳಿಗೆ ಬಿಟ್ಬಿಟ್ಟಿದ್ರು. CET ಮೂಲಕ ರ್ಯಾಂಕಿಂಗು, ಇಲ್ಲ ಅದಕ್ಕೆ ಹಿಂದೆ CET ಬರೋದಕ್ಕಿಂತ ಮುಂಚೆ ಹೈಯೆಸ್ಟ್ ಮಾರ್ಕ್ಸ್ ಯಾವ ತಗೋರೆ ಅದು ಬೇಸಿಸ್ ಮೇಲೆ ಸೀಟ್ನ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಇತ್ತು ಆಯಾ ರಾಜ್ಯಗಳಿಗೆ. ನೀಟ್ ಅಂತ ತಗೊಂಬಂದ್ಬಿಟ್ಟು ನೀಟ್ ಮೂಲಕ ನಾನು ಮೊನ್ನೆ ಯಾವುದೋ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಇಡೀ ದೇಶದಲ್ಲಿ ಸುಮಾರು 12,000ದಿಂದ 13,000 ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದಾವಂತೆ. ನೀಟ್ಗೆ ಎಕ್ಸಾಮಿನೇಷನ್ಸ್ ಕೋಚಿಂಗ್ ಮಾಡುವಂಥದ್ದಕ್ಕೆ 12,000ದಿಂದ 13,000. ಹೌದು, ಪ್ಯಾಕೇಜು ಒಬ್ಬ ಸ್ಟೂಡೆಂಟ್ಗೆ ಫಸ್ಟ್ PUC ನಲ್ಲೇ ಫಸ್ಟ್ PUC, ಸೆಕೆಂಡ್ PUC ಕೋಚಿಂಗು ಪ್ಲಸ್ ನೀಟು.